ಅಧ್ಯಯನ ನನ್ನ ಮನಸ್ಸನ್ನ ದೊಡ್ಡದನ್ನಾಗಿ ಮಾಡ್ಬೇಕು. ಆತ್ಮಚಿಂತನೆಗೆ ತೊಡಗಿದ್ರೆ ಆ ಅಧ್ಯಯನ ಬಂಧನ ಆಗೋದಿಲ್ಲ. ಆ ಅಧ್ಯಯನವನ್ನ ನಾನು ಅಹಂಕಾರವಾಗಿ ಮಾಡ್ಕೊಂಡು ಆ ಅಹಂಕಾರನ ಪುಷ್ಟಿ ಮಾಡಿದ್ರೆ ಆಗ ಅದಷ್ಟು ಬಂಧನಕ್ಕೆ ಕಾರಣ ಆಗತ್ತೆ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನವಿ ನವಿ ರಕ್ಷತಿ ದುಸ್ತ್ರಿಂ ಕರಣೆ. ಈ ಭಜ ಗೋವಿಂದ ಅಂದ್ರೆ ಆತ್ಮಚಿಂತನ ಮಾಡು. ಹೀಗೆ ನೀವೆಲ್ಲವೂ ಒಬ್ಬ ವಯಸ್ಸಾದ ಮುದುಕ ಅವ್ರು ಹೋಗ್ಬೇಕಾದ್ರೆ ಅವ್ರೆಲ್ಲಾ ಕಡೆ ಪ್ರವಾಸ ಮಾಡ್ಬೇಕಾದ್ರೆ ವಯಸ್ಸಾಗಿರುವ ಮುದುಕ ಆ ಸಂಸ್ಕೃತದ ಈ ಸೂತ್ರ ಅದು, ವ್ಯಾಕರಣದಲ್ಲಿ ಒಂದು ಸೂತ್ರ ಅದು ದುಕ್ರೀಂ ಕರಣೆ ಅಂತ. ಮೊದಲು ತುಂಬಾ ಸಂಸ್ಕೃತದ ಎಲ್ಲಾ ಪಂಡಿತರು ಅದೆಲ್ಲ ಆಗಿನ ವಾತಾವರಣವೇ ಆಗಿರ್ತದೆ. ಆ ಸಂಸ್ಕೃತದ ವ್ಯಾಕರಣವನ್ನ ಅವ್ನು ಬಾಯಟ್ ಮಾಡ್ತಿದ್ರಂತೆ. ಆಗ ಬಾಯಟ್ ಮಾಡೋದು ತುಂಬಾ ಇತ್ತು. ಮೊದ್ಲು ಮಹರ್ಷಿಗಳ ಹತ್ರ ಹೋದಾಗ ಮೊದಲು ಅದನ್ನ ಎಲ್ಲಾ ಗ್ರಂಥಗಳ ಶ್ರವಣ ಮಾಡ್ಬೇಕು, ಅದನ್ನ ತುಂಬಾ ಅಧ್ಯಯನ ಮಾಡ್ಬೇಕು. ಅದೆಲ್ಲ ಆದ್ಮೇಲೆ ಕೊನೆಗೆ ಅವನು ಗುರುಕುಲಿಂದ ಹೊರಡ್ಬೇಕಾದ್ರೆ ತತ್ವಮಸಿ ಮಹಾವಾಕ್ಯ ಹೇಳ್ತಿದ್ದು. ಮೊದ್ಲು ಅವರೆಲ್ಲ ಈ ಆಗಮನ ಇವುಗಳನ್ನೆಲ್ಲ ಅಧ್ಯಯನ ಮಾಡ್ಬೇಕು. ಆ ರೀತಿ ಅವನು 70 ವರ್ಷ 80 ವರ್ಷ ಆಗಿತ್ತು ಆ ಸೂತ್ರವನ್ನ ಗಟ್ ಮಾಡ್ತಿದ್ರಂತೆ. ಆ ಡುಕ್ರೀಂ ಕರಣೆ ಅನ್ನೋದು ಒಂದು ಸೂತ್ರ. ಆ ಸೂತ್ರ ಹೇಗಾಯ್ತು, ಏನ್ ರಚನೆ ಆಯ್ತು ಅಂತ ಅದು ವ್ಯಾಕರಣದಲ್ಲಿ ಬರುತ್ತೆ. ಅದನ್ನ ಅವ್ರು ಅಭ್ಯಾಸ ಮಾಡ್ತಿದ್ರು. ಆಗ ಶಂಕರಾಚಾರ್ಯರು ಹೇಳಿದ್ರು, ಇದು ಮುಪ್ಪಿನ ಕಾಲದಲ್ಲಿ ಏನಿದೆಯಲ್ಲ ಇದು ಒಂದು ಸ್ವಲ್ಪವೂ ನಿನಗೆ ಸಹಾಯ ಬರಲ್ಲ. ಈ ನಿನ್ನ ದೇಹದ ದುಃಖ ಆಗಿದೆ, ಮಾನಸಿಕ ದುಃಖ ಆಗಿದೆ, ನಿನಗೆಲ್ಲವೂ ಪರಿಸರ ಎಲ್ಲ ಯಾವುದೂ ನಿನಗೆ ಅನುಕೂಲ ಇಲ್ಲ, ವಿಪರೀತ ದುಃಖಿ ಆಗಿದ್ಯಾ. ಆಗ ನಿನಗೆ ಈ ಸೂತ್ರಗಳಾಗ್ಲಿ ಶಾಸ್ತ್ರಗಳಾಗ್ಲಿ ಏನ್ ಸಹಾಯ ಬರುತ್ತೆ? ಬರೀ ಅವುಗಳನ್ನ ಗಟ್ ಮಾಡಿ ಅವುಗಳನ್ನ ತಿಳುವಳಿಕೆ ಮಾಡ್ಕೊಂಡ್ರೆ ಅವು ಯಾವುದೂ ನಿನ್ನ ಸಹಾಯ ಬರೋದಿಲ್ಲ. ಅವೆಲ್ಲವೂ ನಿನಗೆ ಬರೀ ಸುಮ್ನೆ ಬೇರೆಯವ್ರಿಗೆ ಮನೋರಂಜನೆ ಕೊಡ್ಬೋದು, ಬೇರೆಯವ್ರಿಗೆ ಹೇಳಿ ನಾನು ಖುಷಿ ಪಡ್ಬೋದು. ಬೇರೆಯವ್ರೆಲ್ಲರೂ ನನ್ಗೆ ಎಷ್ಟೊಂದು ಜ್ಞಾನ ಇದೆ, ಎಷ್ಟೊಂದು ಜ್ಞಾನಿನೇ ಇರ್ಬೋದು, ಇವರು ಅನುಭವ ಬೇರೆಯವ್ರಿಗೆ ಅನುಭವ ಬರೋ ಹಾಗೆ ನಾನು ಹೇಳ್ಬೋದು. ಆದ್ರೆ ನನಗೆ ಅದಿಲ್ಲ ಅಂದ್ರೆ ಅವೆಲ್ಲವೂ ಶಾಸ್ತ್ರ ಪಾಂಡಿತ್ಯಗಳು. ಆರ್ ಗಣೇಶ್ ಅವ್ರು ಇದಾರಲ್ಲ ಅಂತ ಎಷ್ಟು ದೊಡ್ಡ ಪಂಡಿತರು ಈಗ ಇದಾರಲ್ಲ, ಅವರು ಶತಾವಧಾನಿ. ಒಂದು ಸಲಿಗೆ 100 ಜನ ಕೂತಿರ್ತಾರೆ. ಅದು ಏನ್ ಸಾಮಾನ್ಯದವರಲ್ಲ, ಎಲ್ಲರೂ ವಿದ್ವತ್. ಒಂದೊಂದು ಶಾಸ್ತ್ರದಲ್ಲಿ, ಅಲಂಕಾರ ಶಾಸ್ತ್ರದಲ್ಲಿ, ಸಾಹಿತ್ಯ ಶಾಸ್ತ್ರದಲ್ಲಿ, ಮತ್ತೆ ವ್ಯಾಕರಣ ಶಾಸ್ತ್ರದಲ್ಲಿ ಅದ್ರಲ್ಲೆಲ್ಲಾ ಪಂಡಿತರು ಇರ್ತಾರೆ. ಅವ್ರು ಒಬ್ಬೊಬ್ರೆ ಒಂದೊಂದು ಪೂರ್ತಿ ಜೀವನ ಅದನ್ನೇ ಇಟ್ಟಿರ್ತಾರೆ ಅವರೆಲ್ಲ. ಅಂತವ್ರು 100 ಜನ ಕೂತಿರ್ತಾರೆ. ಎಲ್ಲಾ ನಮ್ಮ ಹಿಂದೂ ತತ್ವಶಾಸ್ತ್ರ, ನಮ್ಮ ಸಾಹಿತ್ಯಗಳು ಏನೇನಿದೆ ಆ ಸಾಹಿತ್ಯಗಳಲ್ಲಿ ಕಾವ್ಯಾಲಂಕಾರ, ಅಲಂಕಾರಗಳು, ಸಾಹಿತ್ಯ, ಅದ್ರಲ್ಲೆಲ್ಲ ಯಾವ್ದೋ ಒಂದು ಅವರು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆನ ಇವ್ರು ಆವಾಗ್ಲೇ ಉತ್ತರ ಹೇಳೋದಲ್ಲ. ಆ 100 ಜನನ ಒಬ್ರಾದ್ಮೇಲೆ ಒಬ್ರು ಕೇಳ್ತಾ ಇರ್ತಾರೆ. ಆ ಅಷ್ಟು ಜನದ್ದು ಅವ್ರ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ಮಧ್ಯದಲ್ಲಿ ಒಬ್ಬ ಇರ್ತಾನೆ, ಅವನು ಮಧ್ಯ ಅದನ್ನ ಅವ್ರಿಗೆ ಮರೆಸ್ಬೇಕು ಅಂದ್ಬಿಟ್ಟು ಅವ್ನ್ ಏನೇನೋ ತಮಾಷೆ ಮಾಡ್ತಿರ್ತಾನೆ. ಏನ್ ಗುರುಗಳೇ ಇವತ್ತೇನ್ ತಿಂಡಿ ಬಂದ್ರಿ, ಅದ್ ಬಂದ್ರ, ಒಟ್ಟವ್ರಿಗೆ ಅದನ್ನೆಲ್ಲ ಮರೆಸ್ಬೇಕು. ಆ 100 ಜನದ ಪ್ರಶ್ನೆನೂ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆ 100 ಜನದ ಪ್ರಶ್ನೆ ಇಟ್ಕೊಂಡು ಒಬ್ಬೊಬ್ರಿಗೆ ಉತ್ತರ. ಮಧ್ಯದಲ್ಲಿ ಜೊತೆ ಒಬ್ಬ ಚಿತ್ರ ಬರೀತಿರ್ತಾರೆ. ಇವ್ರು ಏನ್ ಹೇಳ್ತಿರ್ತಾರೆ ಅದ್ ಅಲಂಕಾರ ವೃತ್ತಗಳು ಅದೆಲ್ಲ ಸಂಸ್ಕೃತದಲ್ಲಿದೆ ಅಂತ. ಅದೆಲ್ಲ ತುಂಬಾ ದೊಡ್ಡ ಶಾಸ್ತ್ರ. ಆ 100 ಜನಕ್ಕೂ ಅವ್ರು ಅಷ್ಟು ಜ್ಞಾಪಕ ಶಕ್ತಿ ಅವರಿಗೆ, ಅಷ್ಟು ಅವರಿಗೆ ಸರಸ್ವತಿ ಒಲ್ದಿರ್ತಾನೆ. ಅದು 1 ದಿನದ್ದು 2 ದಿನದ್ದಲ್ಲ, ಅಷ್ಟು ಅದೆಲ್ಲವೂ ಸರಸ್ವತಿ ಒಲ್ದಿರ್ತಾರೆ. ಆದ್ರೆ ಅಷ್ಟು ಅಧ್ಯಯನಗಳು ಅವೆಲ್ಲವೂ ಮಾಡಿದ್ರು ಸಹ ನಾನ್ ಯಾರು ಅಂತ ಅವರಿಗೆ ಆ ಚಿಂತನ ಬರ್ಲಿಲ್ಲ ಅಂದ್ರೆ ಅದ್ಯಾವುದೂ ಅವರಿಗೆ, ಈಗ ಊಟ ಮಾಡ್ಬೇಕು, ನನಗೆ ಬಹಳ ಹಸಿವೆ ಆಗಿದೆ, ಅದಷ್ಟು ಯಾವ್ದು ಸಹಾಯ ಬರೋದಿಲ್ಲ. ನನಗೆ ಮಾನಸಿಕ ದುಃಖ ಆಗಿದೆ, ಯಾರೋ ಅಷ್ಟು ಜನದಲ್ಲೇ ಯಾರಾದ್ರೂನು ನೀವು ಸರಿಯಾಗಿ ಉತ್ತರ ಹೇಳಲಿಲ್ಲ, ನೀವೇನ್ ಈ ರೀತಿ ಪಂಡಿತರು ಅಂತೀರಾ, ಹಿಂಗ್ ನಡ್ಕೊತೀರಾ ಅಷ್ಟಂದ್ರೂ ಸಾಕು, ಬಹಳ ದುಃಖ ಆಗತ್ತೆ. ಮಾನಸಿಕ ದುಃಖ. ಇನ್ನ ಭವಬಂಧನ ದುಃಖ ಇದೆಯಲ್ಲ, ಏನ್ ಹುಟ್ಟು ಸಾವುಗಳು, ಇವ್ ಯಾವೂ ಅವುಗಳನ್ನ ರಕ್ಷಣೆ ಮಾಡೋದಿಲ್ಲ. ಈ ಅಧ್ಯಯನಗಳಾಗ್ಲಿ ಇವೆಲ್ಲವೂ ಆಗ್ಲಿ ನೀವ್ ಯಾವುದೂ ಸಹಾಯ ಮಾಡೋದಿಲ್ಲ. ಆಗ ನನ್ನ ಮುಪ್ಪಿನ ಕಾಲದಲ್ಲಿ ನನಗೆ ಏನ್ ದೇಹ ದುಃಖ ಕೊಡುತ್ತಲ್ಲ, ಆಗ ಯಾವ್ದೂ ಬರೋದಿಲ್ಲ. ಹೆಂಡತಿ ಮಕ್ಕಳುಗಳು ಯಾರು ಮಾತು ಕೇಳೋದಿಲ್ಲ, ಆಗ ಬಹಳ ದುಃಖಿಯಾಗಿರ್ತೀನಿ. ಆಗ ಈ ಶಾಸ್ತ್ರಗಳು ಓದಿದ್ದ ಅವ್ರಿಗೆ ಏನು ಪ್ರಯೋಜನ ಇಲ್ಲ. ಮಕ್ಕಳುಗಳಿಗೆ ಅವ್ರ ಮುಂದೆ ಎಲ್ಲ ಹೇಳಕ್ ಹೋದ್ರೆ ನಿನ್ನ ಹತ್ರ ಇಟ್ಕೊ ಅಂತಾರ ಅದನ್ನೆಲ್ಲ. ನನಗೆ ಅದು ಉಪಯೋಗ, ಯಾರಿಗೂ ಉಪಯೋಗ, ನನಗೆ ಉಪಯೋಗ ಇಲ್ಲ, ಇನ್ ಅವ್ರಿಗೆಲ್ಲ ಹೇಗೆ ಉಪಯೋಗ ಆಗುತ್ತೆ? ನನ್ನ ಬದುಕಿಗೆ, ನನ್ನ ಜೀವನವನ್ನ ಆನಂದಗೊಳಿಸುವಂತ ವಿದ್ಯೆ ಇರ್ಬೇಕು. ಆ ವಿದ್ಯೆ ನನ್ನನ್ನ ಸರಳವನ್ನಾಗಿ ಮಾಡ್ಬೇಕು. ಈಗ್ಲೇ ನಾನು ಹಲವಾರು ಸಂಸ್ಕಾರಗಳಿಂದ ನಾನು ಬಹಳ ದುಃಖಿ ಇರ್ತೀನಿ, ಬಹಳ ಭ್ರಮೆಯಲ್ಲಿರ್ತೀನಿ. ಇನ್ನೂ ಇವುಗಳನ್ನೆಲ್ಲ ಕಲಿಯಲು ತಪ್ಪಲ್ಲ, ಅವುಗಳನ್ನ ಕಲಿಯುವ ಉದ್ದೇಶ ಮರ್ತಿರ್ತೀವಿ, ಅದನ್ನ ಹೇಗ್ ಬಳಸ್ಬೇಕು ಅನ್ನೋದ ಮರ್ತಿರ್ತೀವಿ. ಅದಕ್ಕೆ ಗುರುಗಳ ಮುಖಾಂತರ ಯಾವುದನ್ನೇ ಕಲಿತ್ರುನು ಗುರುಗಳ ಸಾಮೀಪ್ಯ ಇರ್ಬೇಕು. ಅದು ಬ್ರಹ್ಮ
ಆತ್ಮಜ್ಞಾನಿಗಳ ಗುರುಗಳು. ಅಂತವ್ರ ಹತ್ರ ಇದ್ರೆ ನಾವು ಸ್ವಲ್ಪ ಬಂಧನದಿಂದ ಹೊರಗಡೆ ಆಗ್ತೀವಿ. ಇಲ್ಲ ಅಂದ್ರೆ ಇನ್ನೂ ಅವೆಲ್ಲವೂ ಅಹಂಕಾರವನ್ನ ಹೆಚ್ಚು ಮಾಡುತ್ತೆ. ಎಷ್ಟೆಷ್ಟು ನಾನು ಅಧ್ಯಯನ ಇವುಗಳನ್ನ ಎಷ್ಟು ಚೆನ್ನಾಗಿ ನನ್ಗೆ ಹೇಳಕ್ ಬರುತ್ತೋ ಇನ್ನೂ ನಾನು ಹೆಚ್ಚು ಅಹಂಕಾರಿ ಆಗ್ತೀನಿ. ಅವೆಲ್ಲವೂ ನನ್ನ ಅನುಭವಕ್ಕೆ ಅಂತ ಮರ್ತೋಗುತ್ತೆ. ಈಗ ಏನ್ ಶಾಸ್ತ್ರಗಳು ಇವರೆಲ್ಲ ಹೇಳ್ತಿದ್ದಾರೆ ಇದನ್ ಬರೀ ಬೇರೆಯವ್ರಿಗೆ ಹೇಳಕ್ ಬಳಸ್ತೀನಿ ಹೊರತು ಇದು ನನಗೂ ಸಹ ಹೇಳ್ತಿದ್ದಾರೆ ಅನ್ನೋದು ಮರ್ತೋಗುತ್ತೆ. ನನ್ ಕಡೆ ನಾನ್ ನೋಡೋದೇ ಮರ್ಸ್ಬಿಡ್ತೀನಿ, ಬರೀ ಹೇಳಕ್ ಕಲ್ಸ್ಬಿಡ್ತೀನಿ. ಆದ್ರಿಂದ ಅದು ಆ ಶಾಸ್ತ್ರಗಳೆಲ್ಲ ದುಃಖಕ್ಕೀಡಾಗೋದು. ಆದ್ರೆ ಎಲ್ಲಾ ಶಾಸ್ತ್ರಗಳು ಏನ್ ಹೇಳತ್ತೆ, ನಿನ್ನನ್ ನೋಡು, ನೀನ್ ಯಾರು ಅಂತ ಅರಿ, ಅದೇ ಅತ್ಯಂತ ಶ್ರೇಷ್ಠವಾದುದು. ನೀನ್ ಅದನ್ನೇ ಅರಿದೆ ಇವನ್ನ ಬರೀ ಹೊರಗಡೆದನ್ನೆಲ್ಲ ಅರ್ತ್ರೆ ಅವ್ಯಾವೂ ನಿನ್ನ ಬಂಧನಕ್ಕೆ ಯಾವುದೂ ಸಹಾಯ ಮಾಡೋದಿಲ್ಲ. ಅವೆಲ್ಲವೂ ಇನ್ನು ನಿನ್ನನ್ನ ಬಂಧನಕ್ಕೆ ಎಳೆ ದುಃಖಕ್ಕೆ ಈಡು ಮಾಡತ್ತೆ. ಈಗ ಲೌಕಿಕ ವಿದ್ಯೆಗಳು ನನ್ನ ಬದುಕಿನಲ್ಲಿ ನಾನು ಕಲ್ತಿದ್ದೀನಲ್ಲ, ತುಂಬಾ ನಾನು ಗಣಿತದಲ್ಲಿ ನಾನು ರ್ಯಾಂಕೇ ಬಂದಿದ್ದೀನಿ, ವಿಜ್ಞಾನದಲ್ಲೂ ರ್ಯಾಂಕ್, ಎಲ್ಲಾದ್ರಲ್ಲೂ ರ್ಯಾಂಕ್ ಬಂದಿದ್ದೀನಿ. ನನಗೆ ಮನೆಯಲ್ಲೇ ನಮ್ಮ ಯಾರೋ ನನ್ ಮಾತು ಕೇಳಿಲ್ಲ ಅಂದ್ರೆ ಎಷ್ಟು ದುಃಖಿ ಆಗ್ತೀನಿ. ಆ ವಿದ್ಯೆಗಳು ನನ್ನ ಮಾನಸಿಕಕ್ಕೆ ಅವೆಲ್ಲವೂ ಸಹಾಯ ಮಾಡತ್ತಾ? ಲೌಕಿಕ ಬದುಕಿಗೆ ನಂಗೆ ತುಂಬಾ ಚೆನ್ನಾಗಿ ದುಡ್ಡು ಬರ್ಬೋದು, ಎಲ್ಲಾ ಮಾಡ್ಬೋದು, ಅನುಕೂಲತೆಗಳು ಹೆಚ್ಚಾಗ್ಬೋದು. ದೇಹದ ನನಗೆ ದುಃಖ ಬಂದಾಗ ದೇಹದ ಏನೋ ಕಾಯಿಲೆ ಬಂತು, ಆ ಗಣಿತ ಆ ವಿಜ್ಞಾನ ಏನ್ ಸಹಾಯ ಮಾಡ್ತು ನನಗೆ? ಯಾವಾಗಾದ್ರೂ ನನ್ನ ಮಾನಸಿಕ ದುಃಖಗಳೇನ್ ಮೋಹ ಮಮಕಾರಗಳು ಇನ್ನೂ ಅವನ್ನೆಲ್ಲ ಹೆಚ್ಚು ಮಾಡ್ತವೆ. ನಾನು ಅವನ್ನೆಲ್ಲಾ ಕಲಿಯೋದ್ರಿಂದ ಇನ್ನೂ ದುಡ್ಡು ಗಳಿಸ್ಬೇಕು ಅಂತ ಹೆಚ್ಚಾಗುತ್ತೆ. ಇನ್ನೂ ನಾನು ಅಂತವ್ರು ಇಂಥವ್ರು ಅಂತ ಇನ್ನೂ ಅಹಂಕಾರ ಬೆಳೆಸ್ಕೊತಾ ಹೋಗ್ತೀನಿ. ಹಾಗಾಗಿ ಅವೆಲ್ಲವೂ ಅಪರ ವಿದ್ಯೆ. ಅವೆಲ್ಲವದ್ರಿಂದನೂ ಬರೀ ಅನುಕೂಲತೆಗಳಾಗತ್ತೆ. ಅವ್ಯಾವೂ ಆನಂದವನ್ನ ಕೊಡೋದಿಲ್ಲ. ಆ ಆನಂದವನ್ನು ಕೊಡ್ಬೇಕು, ಪೂರ್ತಿ ಪರಮ ತೃಪ್ತಿ, ನಾನು ಆರಾಮಾಗ್ಬೇಕು, ನಾನ್ ಶಾಂತವಾಗ್ಬೇಕು ಅಂತಂದ್ರೆ ಆತ್ಮಜ್ಞಾನ ಒಂದೇ, ಆತ್ಮವಿದ್ಯೆ ಒಂದೇ. ಆ ಆತ್ಮವಿದ್ಯೆ ಅಂದ್ರೆ ನಾನ್ ಯಾರು ಅಂತ ಅರಿಯೋದೆ. ಅವ್ರು ಅದನ್ನೇ ನನ್ನ ಬಗೆಯ ನಾರಯ್ಯದಿರೆ, ನನ್ ಬಗ್ಗೆನೇ ನಾನು ವಿಚಾರ ಮಾಡ್ದೆ. ಬರೀ ಇವುಗಳನ್ನೆಲ್ಲ ಓದಿದೀನಿ, ಆ ರೀತಿ ಮಾಡಿದೀನಿ, ಇಷ್ಟೊಂದು ಅಧ್ಯಯನ ಮಾಡಿದೀನಿ, ಇವೆಲ್ಲವನ್ನೂ ಮಾಡಿದೀನಿ ಏನಂತೀಯಲ್ಲ, ಅವಿನ್ನೂ ದುಃಖಕ್ಕೀಡು ಮಾಡುತ್ತೆ. ಅವ್ಯಾವೂ ಪಾರ್ ಮಾಡೋದಿಲ್ಲ. ಅವೆಲ್ಲವೂ ಅಧ್ಯಯನಗಳೆಲ್ಲವನ್ನೂ ಮಾಡೋದ್ರಿಂದ ಮನಸ್ಸು ಸ್ವಚ್ಛ ಆಗ್ತಿದ್ರೆ ಆ ಅಧ್ಯಯನಗಳು ಸರಿ. ಆ ಅಧ್ಯಯನಗಳು ಬಂಧನ ಮಾಡಬಾರ್ದು, ನನ್ನ ಅಹಂಕಾರವನ್ನ ಹೆಚ್ಚು ಮಾಡಬಾರ್ದು. ಕಾವ್ಯಕಂಠ ಆದ್ರೆ ಅವು ಎಷ್ಟು ಬಂಧನ ಮಾಡುತ್ತೆ ಅಂದ್ರೆ ಅವೆಲ್ಲವೂ ಅಧ್ಯಯನಗಳು. ಕಾವ್ಯಕಂಠ ಗಣಪತಿಗಳು ಮಹಾಮುನಿಗಳಿದಾರಲ್ಲ, ಅವರು ರಮಣ ಮಹರ್ಷಿಗಳಿಗೆ ಹೆಸರಿಟ್ಟವ್ರೆ ಅವರು. ರಮಣ ಮಹರ್ಷಿ, ರಮಣ ಅಂದ್ರೆ ಯಾವಾಗಲೂ ಆ ಆತ್ಮವಸ್ತುವಿನಲ್ಲಿ ರಮಣ ಆಗಿರೋ ಅಂತವ್ರು ರಮಣರು. ಅವರು ಮಹರ್ಷಿ. ಅಲ್ಲಿವರೆಗೂ ಅವರಿಗೆ ಬ್ರಾಹ್ಮಣ ಯುವಕ, ಒಬ್ಬ ಯುವಕ ಸನ್ಯಾಸಿ, ಆ ರೀತಿ ಬೇರೆ ಬೇರೆ ಅವ್ರು ಯಾರು ಅಂತ ಅವ್ರ ಹೆಸರು ಅವ್ರು ಹೇಳೇ ಇರಲ್ಲ. ಬರೀ ಯಾವಾಗ್ಲೂ ಮೌನವಾಗಿರ್ತಾರೆ. ಅವರಿಗೆ ಹೆಸರಿಡೋದೇ ಈ ಕಾವ್ಯಕಂಠ ಗಣಪತಿಗಳು. ಅವರು ಕಾವ್ಯಕಂಠ ಮಹಾಗಣಪತಿ. ಈಗೆಂಗೆ ಆರ್ ಗಣೇಶ್ ಶತಾವಧಾನಿ ಎಲ್ಲ ಇದ್ದಾರೆ, ಅವ್ರು ಅವಾಗ ಅಷ್ಟಾವಧಾನಿ. ತುಂಬಾ ಜನ ಅವರಿಗೆ ಬಳಗ, ತುಂಬಾ ಜನ ಶಿಷ್ಯರು, ಅವರು ಸಂಸ್ಕೃತದ ವಿದ್ವಾಂಸರು, ತುಂಬಾ ಅವರಿಗೆಲ್ಲ ಪ್ರಶಸ್ತಿಗಳು ಎಲ್ಲವೂ ತುಂಬಾ ಬಂದಿರತ್ತೆ ಅವರಿಗೆ. ಮತ್ತೆ ಅವರೇ ವೈಯಕ್ತಿಕವಾಗಿ ಬಹಳ ತಪಸ್ವಿಗಳು, ತುಂಬಾ ಕಠೋರ ತಪಸ್ಸುಗಳು. ಮನೆಯನ್ನ ಬಿಟ್ಟವ್ರು ಎಷ್ಟೋ ವರ್ಷ ಹಿಮಾಲಯ ಅಲ್ಲಿ ಇಲ್ಲಿ ಎಲ್ಲಾ ಪ್ರವಾಸ ಮಾಡಿ ಅವರಿಗೆ ದೊಡ್ಡ ದೊಡ್ಡ ಕಪಾಲಿ ಶಾಸ್ತ್ರಿಗಳು ಅಂತ ಒಬ್ರಿದ್ದಾರೆ. ಅವರು ಬಹಳ ದೊಡ್ಡ ಅವ್ರನ್ನ ದೊಡ್ಡ ಸಾಧಕರು, ಅವರು ದೊಡ್ಡ ಮಹಾತ್ಮರು, ಅವ್ರು ಇವರ ಶಿಷ್ಯರು. ಅಂತವರೆಲ್ಲ ಇವರ ಶಿಷ್ಯರಾಗಿರ್ತಾರೆ. ಅರವಿಂದ ಮಹರ್ಷಿಗಳು ಏನಿದಾರಲ್ಲ ಅವರು ಇವ್ರ ಶಿಷ್ಯರೇ. ಗಣಪತಿ ಮಹಾಮುನಿಗಳ ಮಾತೆ ಅವ್ರ ಗುರುಗಳು ಅಂತ ಕರೀತಿರ್ತಾರೆ ಅರವಿಂದ ಮಹರ್ಷಿಗಳು. ಇವ್ರು ಆ ಆಶ್ರಮದಲ್ಲೂ ಜಾಸ್ತಿ ಹೊತ್ತಿರ್ತಿರ್ತಾರೆ. ರಮಣ ಮಹರ್ಷಿಗಳನ್ನ ಬಂದು ಅಲ್ಲಿಂದ ಭೇಟಿ ಆಗ್ತಿರ್ತಾರೆ. ಆ ಕಾವ್ಯಕಂಠ ಅವ್ರು ಏನಿರ್ತಾರೆ ಬಹಳ ಅಧ್ಯಯನ ಮತ್ತೆ ತಪಸ್ವಿಗಳು, ತುಂಬಾ ತಪಸ್ವಿ. ಅವರು ಗಾಯತ್ರಿ ಮಂತ್ರವನ್ನ ಅದನ್ನ ಅನುಷ್ಠಾನ ಮಾಡಿ ಅದನ್ನ ಅವ್ರು ರಮಣ ಮಹರ್ಷಿ ಹತ್ರ ಬಂದು ಹೇಳ್ತಾರೆ, ನಾನು ಎಷ್ಟು ಅದನ್ನ ಮಾಡಿದ್ರೆ ಮನಸ್ ತೃಪ್ತಿ ಆಗ್ಬೇಕು, ಒಂದು ಚೂರು ಎಲ್ಲೂ ಕಪಟವಾಗಿ ನಾನು ಸುಮ್ನೆ ಯಾರೋ ನೋಡ್ತಿದ್ದಾರೆ ಯಾರೋ ಮಾಡ್ತಿದ್ದಾರೆ ಅಂತ ಅಲ್ಲ, ಇಡೀ ಉಸಿರೇ ಅವರು ಗಾಯತ್ರಿ ಮಂತ್ರವನ್ನ ಅನುಷ್ಠಾನ ಮಾಡಿರ್ತಾರೆ. ಮತ್ತ ಆ ದೇವಿಯ ಸಾಕ್ಷಾತ್ಕಾರ ಆಗಿರುತ್ತೆ ಅವರಿಗೆ. ಆ ದೇವಿಯ ಅವರಿಗೆ ಸಾಕ್ಷಾತ್ಕಾರ ಆಗಿ ಅದನ್ನ ಅವ್ರ ಅನುಷ್ಠಾನ ಎಲ್ಲ ಮಾಡಿರ್ತಾರೆ, ಅಧ್ಯಯನ ಮಾಡಿರ್ತಾರೆ. ತುಂಬಾ ಶಿಷ್ಯರ ಬಳಗಗಳು ಅವರಿಗೆ. ಆದ್ರೂ ಅವರಿಗೆ ಪ್ರಾಮಾಣಿಕತನ ಎಷ್ಟಿರ್ಬೇಕಂದ್ರೆ ಇದೇ ಮುಖ್ಯ. ತುಂಬಾ ಸಾಧಕನಿಗೆ ಏನಿರ್ಬೇಕಂದ್ರೆ ನನಗೆ ಅಂತರಂಗ ನೋಡುವ, ನನಗೆ ಸಮಾಧಾನ ಆಗ್ತಿದ್ಯಾ ಅನ್ನೋದ ಪರಿಶೀಲನೆ ಮಾಡೋ ಮನಸ್ಸಿರ್ಬೇಕು. ಇವನೇ ಆತ್ಮಜ್ಞಾನಿ ಪಡೆಯೋದು. ಇದು ನನಗೆ ಆನಂದ ಕೊಡ್ತಿದ್ಯಾ, ಇದು ನನಗೆ ಸುಖ ಕೊಡ್ತಿದ್ಯಾ, ನಾನು ಏನೇನೀಗ ನನ್ನ ಬದುಕು ಮಾಡ್ತಿದ್ದೀನಲ್ಲ, ನಾನು ಹುಟ್ಟದೆ, ನಾನು ಬಂದೆ, ನನ್ನ ಅಪ್ಪ ಅಮ್ಮ ಮೋಹ ಮಮಕಾರ ಜೀವನ ವಿದ್ಯೆ ಇವೆಲ್ಲವನ್ನೂ ಮಾಡ್ತಿದ್ದೀನಲ್ಲ, ಇದು ನನಗೆ ಆರಾಮ್ ಕೊಟ್ಟಿದ್ಯಾ, ಇದು ನನಗೆ ಸುಖವನ್ನ ಕೊಡ್ತಿದ್ಯಾ? ಮತ್ತಿನ್ನ ಸಾಧನಾ ಮಾಡೋರು, ಇನ್ನು ಸಾಧಕರಲ್ಲೇ
ತುಂಬಾ ಗೊಂದಲ. ಈ ಪ್ರಾಪಂಚಿಕರ ಇನ್ನು ಆರಾಮಾಗಿರ್ತಾರೆ, ಸಾಧಕರಿಗೆ ತುಂಬಾ ಗೊಂದಲ. ಯಾಕಂದ್ರೆ ಅಂತರಂಗ ಬಹಳ ರಹಸ್ಯ. ನನ್ನ ಮನಸ್ಸಿನ ಸಂಸ್ಕಾರಗಳು, ನಾನು ಯಾವ ರೀತಿ ಹುಟ್ಟು ಬಂದಿರ್ತೀನಿ, ನನ್ನ ಪರಿಸರ ಆ ರೀತಿಯಿಂದ ನನ್ನ ಮನಸ್ಸು ತಯಾರು ಮಾಡ್ಕೊಂಡಿರ್ತೀನಿ. ಅಲ್ಲಿ ಯಾವ್ದಾವ್ದೋ ತಪ್ಪು ತಿಳುವಳಿಕೆಗಳು, ಭ್ರಮೆಗಳು, ಈ ಸಾಧನ ಸತ್ಯ, ಈ ಸಾಧನ ಸತ್ಯ, ಇಂಥ ಗುರುಗಳ ಸತ್ಯ, ಇಂಥ ಮಾರ್ಗ ಸತ್ಯ, ಈ ರೀತಿ ಎಲ್ಲ ಮೊದ್ಲಿಂದನೇ ನಂಗೆ ಭ್ರಮೆ ಬಂದ್ಬಿಟ್ಟಿರುತ್ತೆ. ಅವುಗಳನ್ನ ನಾನು ವಿಚಾರ ಮಾಡಕ್ಕೂ ಹೋಗೋದಿಲ್ಲ, ಅದರಿಂದ ಹೊರಗೆ ಬರೋದಿಲ್ಲ. ಯಾರ ಆ ರೀತಿ ವಿಚಾರ ಮಾಡದೆ ಏನೋ ಒಂದು ಪರಂಪರೆಗೆ, ಒಂದು ಸಾಧನೆಗೆ ಈ ರೀತಿ ಯಾರು ಒಳಗಾಗ್ತಾರೆ ಅವ್ರು ನಾವು ಫಾಲೋವರ್ಸ್ ಆಗ್ತೀವಿ, ಅನುಯಾಯಿಗಳಾಗ್ತೀವಿ. ಅದೇನೋ ಕೆಟ್ಟದ್ದು ಅಲ್ಲ, ಒಳ್ಳೇದು ಅಲ್ಲ, ಸುಮ್ನೆ ಒಟ್ಟು ಏನೋ ಅಲ್ಲದ್ರಕ್ಕಿಂತ ಸುಮ್ನೆ ಏನೋ ಮಾಡ್ಕೊಂಡು ಹೋಗ್ತಿದೀವಿ. ಆದ್ರೆ ಜ್ಞಾನ ಚಿಂತನ ಆ ರೀತಿ ಅಲ್ಲ. ಆತ್ಮಜ್ಞಾನ ಪಡೆಯೋನು ತುಂಬಾ ಸ್ವಚ್ಛವಾಗಿರ್ಬೇಕು ಬುದ್ಧಿ, ಅವನ ಮನಸ್ಸು ತುಂಬಾ ಶುದ್ಧವಾಗಿರ್ಬೇಕು. ಬರೀ ಬ್ರಹ್ಮಜ್ಞಾನವನ್ನ ಪಡೆಯುವ ಆ ಬುದ್ಧ ಮಹಾತ್ಮ ಅದಕ್ಕೆ ಆಗಿದ್ದವರು. ಅವರು 6 ವರ್ಷ, ಅದು ಕಡಿಮೆ ಅವ್ರ ಹತ್ರ ಅಲ್ಲ, ಎಂತೆಂತ ದೊಡ್ಡ ದೊಡ್ಡ ತಪಸ್ವಿಗಳ ಹತ್ರ ಹೋಗ್ತಾರೆ. ಸುತ್ತ ಅಗ್ನಿ ಹಾಕೊಂಡಿರ್ತಾರೆ, ಮಧ್ಯದಲ್ಲಿ ತಪಸ್ ಮಾಡೋದು, ಅಂತವ್ರ ಹತ್ರ ಹೋಗ್ತಾರೆ. ಕಠಿಣ ತಪಸ್ಸು, ಒಟ್ಟು 6 ವರ್ಷ ದೊಡ್ಡ ದೊಡ್ಡ ಮಹಾತ್ಮರ ಹತ್ರ ಎಲ್ಲ ಹೋಗ್ತಾರೆ. ಅದೆಲ್ಲವೂ ಅವ್ರಿಗೆ ಸಮಾಧಾನ ಕೊಡೋದಿಲ್ಲ. ಆ ರೀತಿ ಸಮಾಧಾನ ಕೊಡಬಾರ್ದು ನನ್ನ ಅಂತರಂಗ. ಎಲ್ಲಿವರೆಗೂ ಅದು ನನಗೆ ಎಲ್ಲೋ ಒಂದು ಕಡೆ ನಿಂತು ಸಮಾಧಾನ ಮಾಡ್ತು ಅವನು ಹೋದ ಅಂತ ಅವನು ಆತ್ಮಜ್ಞಾನ ಪಡೆಯೋದಿಲ್ಲ. ಅಲ್ಲಿಗೆ ಅವ್ನು ನಿಂತು ಹೋಗ್ತಾನೆ, ಮುಂದೆ ತಿರ್ಗಾ ಜನ್ಮಗಳ ಕಾರಣ ಆಗುತ್ತೆ. ಯಾರು ಸಂಶೋಧಕ ಆಗ್ತಾನಲ್ಲ ಅವನು ಆತ್ಮಜ್ಞಾನಿ ಆಗ್ತಾನೆ. ಎಲ್ಲಾ ನಮ್ಮ ದಾರ್ಶನಿಕರೆಲ್ಲರೂ ಸಂಶೋಧನೆ ಒಳ ಮಾಡಿದವ್ರು. ಯಾವ್ದೋ ನಂಬಿಕೆ, ಶ್ರದ್ಧೆ ಇದ್ಯಾವ್ದ್ರ ಮೇಲೂ ಜ್ಞಾನ ನಿಂತಿಲ್ಲ. ಆತ್ಮಜ್ಞಾನ ಇದ್ಯಾವ್ದ್ರ ಮೇಲೂ ಅಲ್ಲ. ಯಾರು ಸಂಶೋಧನೆಗೆ ತೊಡಗ್ತಾರೆ, ಯಾರ್ದು ನನ್ನ ಸಂಶೋಧನೆಗೆ, ತನ್ನ ಬಗೆಗೆ ನಾರೆಯದಿರೆ, ನನ್ ಬಗ್ಗೆ ನಾನು ಸಂಶೋಧನೆ ಮಾಡ್ಬೇಕು. ನನಗಿದೆಲ್ಲವೂ ಸಮಾಧಾನ ಕೊಡ್ತಿದ್ಯಾ, ಇದು ಅಂತಿಮ ವಿದ್ಯೆನಾ, ನನಗ್ ಗೊತ್ತಾಗ್ತಿಲ್ಲ ಅಲ್ಲ, ಆ ದೇವರನ್ನ ಯಾವ್ದು ನನಗ್ ಗೊತ್ತಿಲ್ಲ, ಯಾವ್ದೋ ಒಂದು ಇದೆಯಲ್ಲ ಅದ್ರ ಹತ್ರ ನಾವು ಶರಣಾಗ್ಬೇಕು, ಅದನ್ನ ಕೇಳ್ಕೋಬೇಕು. ನನಗ್ ಗೊತ್ತಿಲ್ಲ, ಬ್ರಹ್ಮ ವಸ್ತು ಅಂದ್ರೆ ಗೊತ್ತಿಲ್ಲ, ಆತ್ಮ ವಸ್ತು ಅಂದ್ರೆ ಗೊತ್ತಿಲ್ಲ, ಇವರೆಲ್ಲ ಹೇಳ್ತಿದಾರೆ, ಅದೇ ನನಗೆ ನಂಬಿಕೆ ಇಲ್ಲ, ನನಗೆ ಶ್ರದ್ಧೆ ಬರ್ತಿಲ್ಲ. ಅದೇನ್ ಬ್ರಹ್ಮ ವಸ್ತು ಇದೆಯೋ, ಸತ್ಯ ವಸ್ತು ಇದೆಯೋ ಅದನ್ನ ಹಾಗೇ ನಾನು ಅನುಭವ ಮಾಡ್ಬೇಕು. ಈ ಪ್ರಾಮಾಣಿಕತನ ಇರುತ್ತಲ್ಲ, ಅದು ಅವನನ್ನ ಬ್ರಹ್ಮಜ್ಞಾನಿಯನ್ನಾಗಿ ಮಾಡುತ್ತೆ. ಅವನೆಲ್ಲೂ ನಿಲ್ಬಾರ್ದು, ಎಲ್ಲೂ ಇದು ಮಾಡ್ಬಾರ್ದು. ಬ್ರಹ್ಮಜ್ಞಾನ ಪಡೆಯೋವರೆಗೂ ಅವನ ಅದನ್ನ ಸಂಶೋಧನೆ ಮಾಡ್ತಿದ್ರೆ ಅಂತವ್ರು ಮಾತ್ರ ಬ್ರಹ್ಮಜ್ಞಾನಿ ಆಗೋದು. ಹಾಗೆ ಆ ಕಾವ್ಯಕಂಠ ಗಣಪತಿಗಳು ಅಷ್ಟೊಂದೆಲ್ಲ ಸಾಧನೆ ಮಾಡಿ ಆ ದೇವಿಯ ಸಾಕ್ಷಾತ್ಕಾರ ಆಗಿದ್ರು ಅವರಿಗೆ ಸಮಾಧಾನ ಇಲ್ಲ ಅಂತ ಅನ್ಸುತ್ತೆ. ಅವರು ರಮಣ ಮಹರ್ಷಿಗಳನ್ನ ಅವರು ಭೇಟಿಯಾಗಕ್ ಬರ್ತಾರಲ್ಲ, ತುಂಬಾ ಸರಿ ಬರ್ತಾರೆ. ಅವ್ರ ಹತ್ರ ಕೇಳ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆಗ್ಲೇ ಅವ್ರಿಗೆ ತುಂಬಾ ಜನ ಶಿಷ್ಯರು ಇರ್ತಾರೆ. ಇನ್ನು ಅವ್ರನ್ನೆಲ್ಲ ಇವ್ರನ್ನೇ ಗುರುಗಳಂತ ಅವ್ರೆಲ್ಲ ಅಂತಿರ್ತಾರೆ. ಅಂತವ್ರ ಮುಂದೆ ಇವ್ರಿಗೆ ಕೇಳಕ್ ಒಂಥರ ಆಗುತ್ತೆ. ನಮ್ ಗುರುಗಳೇ ಅವ್ರ ಹತ್ರ ಹೋಗ್ತಿದ್ದಾರೆ, ನಾವೇನು ಅಂತ ಅವ್ರಿಗೆಲ್ಲ ಅನ್ಸುತ್ತೆ. ಅದಕ್ಕೆ ಅವರೆಲ್ಲಾ ಶಿಷ್ಯರನ್ನು ಬಿಟ್ಟು ಒಬ್ರೇ ಒಂದ್ಸರಿ ಬರ್ತಾರೆ. ಅವರ ಪುಣ್ಯಕ್ಕೆ ಹೇಗೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಇರ್ಬೇಕು ಅಂತ ಮಹಾತ್ಮರ ದರ್ಶನ ಆಗತ್ತೆ. ಆಗ ಆತ್ಮಜ್ಞಾನ ಬಹಳ ಸುಲಭ ಅದೇ ನನ್ನಲ್ಲಿ ಆ ಹಪಾಪೆ ಇರ್ಬೇಕು. ನನಗೆ ಬ್ರಹ್ಮಜ್ಞಾನ ಪಡಿಬೇಕು, ಬ್ರಹ್ಮಜ್ಞಾನಿಯ ಗುರುಗಳು ಬೇಕು ಅಂತ ನನಗಿದ್ರೆ ಯಾವ ರೀತಿಯಿಂದನಾರು ಸಿಗ್ತಾರ ಅವ್ರು. ನಾವು ಅಕಸ್ಮಾತ್ ದಾರಿ ತಪ್ಪಿದ್ರು ಬರ್ತೀವಿ ನಾವ್ ಅಲ್ಲಿ. ಆದ್ರೆ ನನ್ನಲ್ಲಿ ಆ ಹಪಾಪೆ ಇರ್ಬೇಕು. ಬ್ರಹ್ಮಜ್ಞಾನ ಒಂದು ಬಿಟ್ಟು ಬೇರೆ ಬೇಡ. ಅದನ್ ಮಾತ್ರ ಯಾವಾಗ್ಲೂ ಮರೆಯಾಗ್ದಿರ ನೋಡ್ಕೋಬೇಕು. ಎಲ್ಲೇ ಇರು, ಹೇಗೆ ಇರು, ಹೆಂಗಾದ್ರೂ ಇರು, ಹೆಣ್ಣಾಗು, ಗಂಡಾಗು, ಗೃಹಸ್ಥ ಆಗು, ಸನ್ಯಾಸಿ ಆಗಿರು, ತುಂಬಾ ಪ್ರಾಪಂಚಿಕ ವಿಷಯಗಳಿರ್ಲಿ, ಏನಾರು ಇರ್ಲಿ, ಈ ಬಯಕೆ ಮಾತ್ರ ತಪ್ಪಬಾರ್ದು. ನಾನು ಬ್ರಹ್ಮಜ್ಞಾನಿಯನ್ನ ಆಗ್ಲೇಬೇಕು, ಈಗ್ಲೇ ಆಗ್ಬೇಕು ಅಂತಿದ್ರೆ ಆ ಗುರುಗಳು ಬಂದೇ ಬರ್ತಾರೆ. ಆ ಗುರುಗಳು ತುಂಬಾ ಕರುಣಾಳುಗಳು. ತುಂಬಾ ನಾವೇನ್ ಬೇಡ್ಕೊಳ್ಳೋದ್ ಬೇಡ, ನನ್ನ ಅಪಾಪಿನೇ ಅವ್ರ ಹತ್ರ ಬರೋವಾಗ ಮಾಡಿಸುತ್ತೆ. ಆ ರೀತಿ ಆ ಕಾವ್ಯಕಂಠ ಮಹಾಮುನಿಗಳವರು ರಮಣ ಮಹರ್ಷಿಗಳ ಹತ್ರ ಬರ್ತಾರೆ. ಅವ್ರ ಮೇಲ್ಗಡೆ ವಿರೂಪಾಕ್ಷ ಗುಹೆಯಲ್ಲಿ ಒಬ್ರೇ ಇರ್ತಾರೆ. ಅವ್ರ ಲಂಗೋಟಿ ಜಾಸ್ತಿ ಮೌನ, ಅವ್ರು ಯಾವಾಗ್ಲೂ ಮಾತಿರೋದಿಲ್ಲ, ಅವ್ರು ಯಾವಾಗ್ಲೂ ಆತ್ಮವಸ್ತುವಿನಲ್ಲೇ ಇರ್ತಾರೆ. ಆ ಕಾವ್ಯಕಂಠ ಮಹಾಮುನಿಗಳ ಅವ್ರ ಹತ್ರ ಬಂದಾಗ ಯಾರು ಇರೋದಿಲ್ಲ. ಇವರಿಗೆ ಸುಕೃತ ಒದಗಿತ್ತು, ಸುಕೃತ ಒದಗಿತ್ತು, ಅಂಧಾಭವದ ಸುಕೃತ ಒದಗಿತ್ತು ಅಂತ ಹೇಳ್ತಾರಲ್ಲ, ಇವ್ರ ನಮ್ಮ ಪುಣ್ಯನೂ ಒದಗ್ ಬಂದಿರ್ಬೇಕು. ಅವ್ರ ಪುಣ್ಯ ಒದಗ್ ಬಂತು. ಆಗ ಮಹರ್ಷಿಗಳ ಹತ್ರ ಅವ್ರು ಪ್ರಾಮಾಣಿಕವಾಗಿ ಹೇಳ್ತಾರೆ, ನಾನೇನು ತುಂಬಾ ಎಲ್ಲಾ ಅಧ್ಯಯನ ಮಾಡಿದೀನಿ, ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಆಗಿದೆ ನನಗೆ. ತಪಸ್ಸು ಏನು ಅವೆಲ್ಲವೂ ನನ್ನ ಮೈಗೂಡಿದೆ. ಆ ಗಾಯತ್ರಿ ಮಂತ್ರ ಏನು ನಾನು ಮನಸ್ಪೂರ್ವಕವಾಗಿ ನಾನು ಅದನ್ನ ಮಾಡಿದ್ದೀನಿ. ನಾನು ಅದರ ಅನುಷ್ಠಾನ ಮಾಡಿದ್ದೀನಿ, ಅದರ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದೀನಿ, ಎಲ್ಲವೂ ಮಾಡಿದ್ದೀನಿ ನಾನು. ಆದ್ರೆ ನನಗ್ ಮಾತ್ರ ಸಮಾಧಾನ ಇಲ್ಲ. ನನ್ನ ಮನಸ್ಸು ಹಾಗೆ ಇದೆ, ನನಗೆ ಸಮಾಧಾನ ಇಲ್ಲ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ನೀನ್ ಏನು ಇವೆಲ್ಲವನ್ನು ನಾನ್ ಮಾಡ್ದೆ ಅಂತ ಇದೆಯಲ್ಲ, ನಾನು ಅಧ್ಯಯನವನ್ನ ಮಾಡ್ದೆ, ನಾನು ತಪಸ್ಸನ್ನು ಮಾಡ್ದೆ,
ನಾನು ಈ ಅನುಷ್ಠಾನವನ್ನ ಮಾಡ್ದೆ ಅಂತ ಏನ್ ನಾನಿದೆಯಲ್ಲ, ಆ ನಾನ್ ಯಾರು ನೋಡು. ಇದನ್ನ ನಾವ್ ಹೇಳಕ್ ಕಲಿತೀವಿ, ಅದ್ ಬಹಳ ಕಷ್ಟ ನಾನ್ ಯಾರು ಅಂತ ನೋಡೋದು. ನನಗೆ ನಾನಾದ್ಮೇಲೆ ನನ್ನ ಜೀವನವನ್ನ ಮಾಡಿ ಗೊತ್ತಿದೆ, ಆ ಮೂಲ ನಾನುವನ್ನೇ ನೋಡೋದಿಕ್ ಬರೋದಿಲ್ಲ. ನಾನ್ ಯಾರು, ಏನು ನನ್ನ ಆಲೋಚನೆಗಳಿರತ್ತೆ ನಾನಿನ ಕೆಳಗೇನೆ, ನನ್ನ ಬದುಕೆಲ್ಲ ನಾನಿನ ಕೆಳಗೇನೆ. ಆ ನಾನು ಅಷ್ಟು ಪ್ರಬಲವಾಗಿದೆ. ಆ ನಾನ್ ಯಾರು ಅನ್ನೋದನ್ನ ನೋಡು. ಅದ ಮಹಾತ್ಮರ ಗುರುಗಳ ಕರುಣೆಯಿಂದ ಮಾತ್ರ ನೋಡಕ್ಕಾಗದು. ನನಗೂ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅನ್ನೋ ಹಪಾಪಿ ಇದ್ರೆ ಮಾತ್ರ ಆಗೋದು. ನಾನು ಅದಕ್ಕಾಗಿ ಹಂಬಲಿಸಿ ಗುರುವಿನಲ್ಲಿ ಭಕ್ತಿ ಮಾಡಿ ಶರಣಾಗತಿ ಆಗಿದ್ರೆ ಮಾತ್ರ ಆ ನಾನ್ ಯಾರು ಅಂತ ನೋಡಕ್ ಬರೋದು. ಇಲ್ಲಾಂದ್ರೆ ಆ ನಾನನ್ನೇ ಹೆಚ್ಚಿಸೋದು, ನಾನಲ್ಲೇ ತಿಳುವಳಿಕೆ ಮಾಡೋದು, ನಾನನ್ನೇ ಮಾಡೋದು, ಕೊನೆಗೆ ನಾನಾಗಿ ಸಾಯೋದು. ಹೀಗಾಗಿ ಯಾರೋ ಒಬ್ರು ಮಾತ್ರ ಆತ್ಮಜ್ಞಾನಿಗಳಾಗೋದು. ಇನ್ನೆಲ್ಲರೂ ತಪಸ್ವಿಗಳು, ಬೇರೆ ಬೇರೆ ಅನುಷ್ಠಾನ, ಬೇರೆ ಬೇರೆ ಎಲ್ಲಾ ಸಾಧಕರು ಆಗ್ತಾರೆ, ಎಲ್ಲವೂ ಆಗ್ತಾರೆ. ಈ ಬ್ರಹ್ಮಜ್ಞಾನ ಯಾಕೆ ಆಗೋದಿಲ್ಲ ಅಂದ್ರೆ ಆ ನಾನನ್ನೇ ನೋಡಕ್ ಬರೋದಿಲ್ಲ. ಆ ನಾನು ಎಷ್ಟಂದ್ರ ನಾನನ್ನ ಆಚೆ ಹೋಗೋದಿಕ್ಕೆ ಬಿಡೋದಿಲ್ಲ. ತುಂಬಾ ಪ್ರಬಲವಾದ ಈ ಅಯಸ್ಕಾಂತ, ಕಬ್ಬಣ ಈ ಅಯಸ್ಕಾಂತ ಹೆಂಗಿದೆ ಅಷ್ಟು ಪ್ರಬಲವಾಗಿದೆ ಆ ನಾನು. ಆ ಕಡೆ ದಾಟಕ್ಕೆ ಬಿಡೋದಿಲ್ಲ. ಏನ್ ಆಲೋಚನೆ ಬಂದ್ರು ಆ ನಾನನ್ನೇ. ಎಲ್ಲವೂ ಈಗ ನಾನ್ ಕೇಳ್ಬೇಕಾದ್ರೂ ನಾನ್ ಕೇಳ್ತಿದ್ದೀನಿ ಅಂತಾರೆ. ಆ ನಾನನ್ ಮರ್ಯಾದೆ, ಆ ನಾನು ತನ್ನ ಅಸ್ತಿತ್ವನ ಕಳ್ಕೊಳ್ಳೋದಿಕ್ ಬಿಡೋದೇ ಇಲ್ಲ. ಏನಾದ್ರೂ ಸೂಕ್ಷ್ಮವಾಗಿದ್ದೇ ಇರುತ್ತೆ. ನಾನ್ ಸಾಕ್ಷಿ ಅನ್ಬೇಕಾದ್ರೂ ನಾನಿರುತ್ತೆ. ಇವೆಲ್ಲವೂ ಅಲ್ಲ ನಾನಂತ ಹೇಳ್ಬೇಕಾದ್ರೂ ನಾನು ಅಂತ ಬರ್ತಿರುತ್ತೆ. ಅಷ್ಟು ಸೂಕ್ಷ್ಮ ನಾನು. ಅದನ್ನ ರಮಣ ಮಹರ್ಷಿಗಳು ಹೇಳ್ತಾರೆ, ಯಾರ ನಾನು ಇಂಥವ್ರು, ನಾನು ಅಂಥವ್ರು, ನನ್ ಗೃಹಸ್ಥ ಹೆಣ್ಣಂತೆಲ್ಲ ನಿಮ್ಗೆ ಇದೆಯಲ್ಲ, ಈಗೆಲ್ಲ ನನಗಿದೆಯಲ್ಲ, ಆ ನಾನ್ ಯಾರು ನೋಡು. ಆ ನಾನ ಏನ್ ಇವೆಲ್ಲವನ್ನು ನಾನೀಗ ಅಧ್ಯಯನ, ನಾನು ಒಂದು ದಿನ ಹುಟ್ಟಿದೀನಿ, ನಾನು ಇಂಥ ಶರೀರ ನನಗಿದೆ, ಇಂಥ ಪರಿಸರ ಇದೆ, ಇಂಥ ಹೆಂಡತಿ ಮಕ್ಕಳು ತಂದೆ ತಾಯಿ ಮನೆ ಕರ್ತವ್ಯ, ಇವೆಲ್ಲವೂ ನನಗಲ್ಲ, ಎಲ್ಲವೂ ನಾನಿಗಲ್ಲ. ನಾನಿದ್ರೆ ತಾನೇ ಇವೆಲ್ಲವೂ. ತಾನಿಲ್ಲದೊಡೆ ನಮ್ ತೋರದಾಗಿ, ನಾನ್ ಬೆಳಗ್ಗೆ ನಾನು ಎದ್ದಳ್ಳೇ ಇಲ್ಲ, ನಾನು ಅಂತ ನನಗ್ ಬರ್ಲೇ ಇಲ್ಲ. ಇವೆಲ್ಲಗಳ ಅನುಭವ ನನಗೆಲ್ಲಿದೆ? ನಾನು ಅಂತ ನನಗ್ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭ ಆಗುತ್ತೆ, ಇಡೀ ಜಗತ್ತೇ ಪ್ರಾರಂಭ. ಆ ನಾನನ್ನೋದು ಸತ್ಯನ? ಆ ನಾನು ಬರೀ ಎಚ್ಚರದಲ್ಲಿ ಮಾತ್ರ ಇರೋದಲ್ಲ, ಕನಸಲ್ಲಿ ಬೇರೆ ನಾನಾಗ್ತೀನಲ್ಲ, ನಿದ್ರೆಯಲ್ಲಿ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಈ ನಾನು ಅಂದ್ರೆ ಯಾರು? ಹೀಗೆ ನಾನು ಇಲ್ಲಿ ಕೂತಿದ್ದೀನಿ, ನಾನ್ ಕೇಳ್ತಿದ್ದೀನಿ, ಮಾಡ್ತಿದ್ದೀನಿ ಅಂತೆಲ್ಲ ಇದೀನಲ್ಲ, ನಾನ್ ನಿದ್ರೆ ಬಂದ್ರೆ ನಾನೇ ಇಲ್ಲ. ನನ್ನ ಅಸ್ತಿತ್ವ ಒಂದು ಸ್ವಲ್ಪ ಏನು ಅಧ್ಯಯನ, ಪಂಡಿತರು, ನನ್ ಪಾಮರ, ನನ್ಗೇನೂ ಗೊತ್ತಿಲ್ಲ, ನನ್ ಕಾಮಕ್ರೋಧಾದಿಗಳು, ನನ್ ಗೃಹಸ್ಥ ಹೆಣ್ಣು ವಿಪರೀತ ಭಾವನೆ ಎಷ್ಟಾದ್ರೂ ಇರ್ಲಿ, ಅದು ಎಲ್ಲವೂ ಅವೇ ನಾನಿಗೇನೆ. ಆ ನಾನಂತ ಬಂದ್ರೇನೆ ಇವೆಲ್ಲವೂ ಬರೋದು. ಆ ನಾನಿಗೆ ಇವೆಲ್ಲವನ್ನು ನಾನು ಪುಷ್ಟಿ ಮಾಡ್ತಾ ಹೋಗ್ತಿರ್ತೀನಿ. ಎಲ್ಲವೂ ಅದ್ರ ನಾನ್ ಪ್ರಾರಂಭ ಆಗುತ್ತೆ, ಆ ನಾನಿನೆಲ್ಲ ಮಾಡ್ತೀನಿ, ತಿರ್ಗಾ ಅವ್ರು ನನಗೆ ಸೇರುತ್ತೆ ಅಂತ ಹೋಗುದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಅದರಲ್ಲಿರೋ ವಾಸನೆಗಳಂಗೆ ನನ್ನ ಜೀವನ ಪ್ರಾರಂಭ ಮಾಡ್ತೀನಿ. ತಿರ್ಗಾ ಇದ್ರೊಳಗೆ ನಾನು ತಿರ್ಗಾ ಮಾಡಿ ತಿರ್ಗಾ ಸೇರಿಸ್ತಾ ಹೋಗ್ತೀನಿ. ಈ ಅಧ್ಯಯನಗಳು, ಈ ಸಾಧನಗಳು, ನನ್ನ ಬದುಕು, ನನ್ನ ಸಂಸ್ಕಾರಗಳು, ನಾನು ಏನೇನ್ ಮಾಡ್ತಿರ್ತೀನಿ ಎಲ್ಲವೂ ನಾನನ್ನ ಪುಷ್ಟಿಗೊಳಿಸೋದೆ. ಆ ನಾನಲ್ಲ ಅಂತ ನೋಡೋದಿಕ್ಕೆ ಬರೋದಿಲ್ಲ. ನನ್ನ ವಿಚಾರಗಳು ಶ್ರವಣ ಕೇಳ್ಬೇಕಾದ್ರೂ ನಾನಿರುತ್ತೆ. ನಾನು ಶ್ರವಣ ಕೇಳೋರು ಯಾರು? ಈ ಎಚ್ಚರದಲ್ಲಿರುವ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿದ್ದು, ನಾನು ಈಗ ಮನೇಲಿ ಎದ್ದೆ ನಾನು, ಇಂತ ಮಲಗಿದ್ದೆ, ಈಗ ಎದ್ದೆ ನಾನು, ಈಗ ನಾನು ಶ್ರವಣಕ್ಕೆ ಹೋಗ್ಬೇಕು ಹೊರಟೆ, ನಾನು ಇಲ್ಲಿ ಬಂದು ಕೂತೆ, ಎಲ್ಲವೂ ಇವನೇನೆ, ಎಚ್ಚರದಲ್ಲಿರುವ ವ್ಯಕ್ತಿನೇ ಒಬ್ಬ. ಇವನು ಏನೋ ಸ್ವಲ್ಪನೂ ಅಸ್ತಿತ್ವ ಇಲ್ಲ. ನಿದ್ರೆ ಬಂದಾಗ ಒಂದು ಸ್ವಲ್ಪನೂ ಅಸ್ತಿತ್ವ ಇಲ್ಲ. ಎಚ್ಚರ ಎಷ್ಟು ನಾನು ಇದ್ದೀನಲ್ಲ. ಈ ನಾನಂದ್ರೆ ಯಾರು? ಈ ನಾನು ನನಗೆ ಗೊತ್ತಾಗ್ತಿದೆಯಲ್ಲ, ಈ ನಾನು ಬರೀ ಎಚ್ಚರದಲ್ಲಿರೋದು. ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ನಿದ್ರೆ ಬಂದ್ರೆ ಇದೇನೂ ಇಲ್ಲ ಇದಕ್ಕೆ. ಯಾರಿಗೆ? ನನಗೆ. ನಾನೇ ಈ ಎಚ್ಚರದಲ್ಲಿರೋನಲ್ಲ. ಈ ಎಚ್ಚರದಲ್ಲಿ ನಾನು ಜೀವನಾಗಿ, ನಾನೊಂದು ಹೆಣ್ಣಾಗಿ, ಒಬ್ರು ಹೆಂಡತಿಗೋ ಗಂಡನ್ಗೋ ಮಕ್ಕಳಾಗಿ ಎಲ್ಲಾ ಇರೋದು ಇಡೀ ಎಚ್ಚರನೇ. ಈ ಎಚ್ಚರ ನಿದ್ರೆ ಬಂದ್ರೆ ಒಂದು ಚೂರೂ ಅಡ್ರೆಸ್ ಇಲ್ಲ, ಅದ್ರದ್ದು ಏನೂ ಕುರುಹುಗಳೇ ಇಲ್ಲ. ಏನ್ ಅಲ್ಲಿ ಮಲಗಿದ್ದಾಗ ಈ ಎಚ್ಚರದಲ್ಲಿ ಏನೇನ್ ಪರದಾಡ್ತಿದ್ದೆ, ಏನೇನ್ ದೇಹ ನಾನು ಅಂತಿದ್ದೆ, ದೇಹದ ಪ್ರಜ್ಞೆನೇ ಇಲ್ಲ, ಉಸಿರಾಟದ ಪ್ರಜ್ಞೆ ಇಲ್ಲ. ಏನು ನನಗೆ ಹಸಿವೆ, ತೃಷೆ, ನನಗೆ ದುಡ್ಡೊಂದು ಏನೇನ್ ಸಮಸ್ಯೆಗಳು ಎಲ್ಲವೂ ಹೇಳ್ತಿದ್ದೆ, ನಿದ್ರೆ ಬಂದ್ರೆ ಒಂದು ಕ್ಷಣಕ್ಕಿಲ್ಲ. ಎಲ್ಲೋಯ್ತು ಈ ನಾನು? ಈ ನಾನು ಅಂದ್ರೆ ಯಾರು? ಇದನ್ನೆಲ್ಲ ಅರಿತಾ ಇದ್ದೀನಲ್ಲ, ಇವೆಲ್ಲವೂ ನನ್ಗೆ ಗೊತ್ತಾಗ್ತಿದೆಯಲ್ಲ. ಈ ಎಚ್ಚರದಲ್ಲಿ ಬಂತು, ನಿದ್ರೆಯಲ್ಲಿ ಬೇರೆ ಆಯ್ತು, ನಿದ್ರೆಯಲ್ಲಿ ಇದಿಲ್ವೇ ಇಲ್ಲ, ಕನಸಲ್ಲಿ ಬೇರೆ ತಾನೇ ಆಕಾರ ತಗೊಳ್ತು. ಈ ಮೂರಲ್ಲೂ ಈ ನಾನು ಓಡಾಡ್ತಾ ಇದೆ.
ನನ್ನ ಜೀವನ ಅಂದ್ರೆ ಈ ಮೂರನ್ನೇ ಇರೋದು. ಎಚ್ಚರ ಆಗ್ತೀನಿ, ಕನಸಾಗ್ತೀನಿ, ನಿದ್ರೆಯಲ್ಲಿ ಇಲ್ದೇ ಇರಂಗಾಗ್ತೀನಿ. ತಿರ್ಗಾ ಅಲ್ಲಿಂದ ಬರ್ತೀನಿ, ನಾನ್ ಆಗ್ತೀನಿ, ಬೆಳಗ್ಗೆ ಎದ್ದೊಳೋದು, ಕನಸು ಕಾಣೋದು, ಮಲ್ಗೋದು. ಬೆಳಗ್ಗೆ ಎದ್ದೊಳೋದು, ನಿದ್ರೆ ಮಾಡೋದು, ಇದೇ ಬದುಕೆಲ್ಲ ಇದೇ ಮಾಡ್ತಾ ಇದ್ದೀನಿ. ಹೋಗ್ಲಿ ಅದು ಸತ್ಯ ಇದೆಯಾ? ಎಚ್ಚರದಲ್ಲೆಲ್ಲ ಪೂರ್ತಿ ದುಃಖಿ ಇರ್ತೀನಿ, ಕನಸಿಗೆ ಹೋಗಿ ಖುಷಿ ಆಗ್ತೀನಿ. ಇಲ್ಲ ಕನಸಲ್ಲಿ ಬಹಳ ಖುಷಿ ಇರ್ತೀನಿ, ಎಚ್ಚರಕ್ಕೆ ಬಂದ್ರೆ ದುಃಖಿ ಆಗ್ತೀನಿ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಲ್ಲೂ ಹೋಗಿ ತುಂಬಾ ಅನುಭವಿಸ್ತೀನಿ, ಎಚ್ಚರದಲ್ಲೂ ಕನಸಲ್ಲೂ ಹೋಗಿ ತುಂಬಾ ಅನುಭವಿಸ್ತೀನಿ. ಏನು ಪ್ರಜ್ಞೆ ಇಲ್ದೇನೆ ನಿದ್ರೆಯಲ್ಲಿ ಮಲ್ಕೊಳ್ತೀನಿ. ಈ ಮೂರೂ ನನಗೆ ಗೊತ್ತಾಗ್ತಿದೆಯಲ್ಲ. ಈ ಮೂರನ್ನೂ ಅರಿಯುವ ಅರಿವು ನಾನಾಗಾದ್ರೆ ಈ ಮೂರಿಂದ ನಾನು ಪ್ರತ್ಯೇಕ ಇರ್ಬೇಕು. ನಾನ್ ಪ್ರತ್ಯೇಕ ಇರೋದ್ರಿಂದನೇ ನಾನು ನೋಡಕ್ ಬರೋದು. ನಾನು ನಿನ್ನನ್ನ ನೋಡ್ತಿದ್ದೀನಿ ಅಂದ್ರೆ ನಾನ್ ಬೇರೆ ಇರ್ಬೇಕು. ನಾನು ನೀನು ಎರಡು ಒಂದೇ ಆಗ್ಬಿಟ್ಟಿದ್ರೆ ನನಗೆ ನಿನ್ನ ನೋಡಕ್ ಬರೋದಿಲ್ಲ. ಈ ಗ್ರಂಥವನ್ನ ನಾನು ನೋಡ್ತಿದ್ದೀನಿ ಅಂದ್ರೆ ನಾನು ಈ ಗ್ರಂಥದಿಂದ ಬೇರೆ ಇದ್ದೀನಿ. ಹಾಗಾದ್ರೆ ಈ ಎಚ್ಚರವನ್ನ ನಾನು ನೋಡ್ತಿದ್ದೀನಿ ಅಂದ್ರೆ ನಾನು ಈ ಎಚ್ಚರದಿಂದ ಬೇರೆ ಇದ್ದೀನಿ. ಮೊದಲನೇ ಸಲಿ ಇದು ಗೊತ್ತಾಗ್ಲಿಲ್ಲ. ಎಚ್ಚರ ಕನಸು ಅಂದ್ರೆ ಪದೇ ಪದೇ ಏನಂದ್ರೆ ಎಚ್ಚರದ ವ್ಯಕ್ತಿಗೆ ತುಂಬಾ ಮಹತ್ವ ಕೊಟ್ಟಿರ್ತೀವಿ. ಎಚ್ಚರದ ವ್ಯಕ್ತಿಯಿಂದನೇ ಚಿಂತನ ಮಾಡಕ್ ಬರೋದು. ಎಚ್ಚರದ ವ್ಯಕ್ತಿನ ಬಿಡಕ್ಕೆ ಗೊತ್ತೇ ಆಗೋದಿಲ್ಲ. ನನ್ ಏನ್ ತಿರ್ಗಾ ವಾಪಸ್ ಸಾಧನೆಗಳು ಅತ್ತೆ ಎಲ್ಲಾ ತಿರ್ಗಾ ಎಚ್ಚರದವನಿಗೇನೆ. ಅದಕ್ಕೆ ಈ ರೀತಿ ಶ್ರವಣವನ್ನ ಕೇಳಬೇಕು. ಇದೇ ರೀತಿಯ ಶ್ರವಣವನ್ನ ಕೇಳೋದ್ರಿಂದ ಎಚ್ಚರದ ವ್ಯಕ್ತಿಯನ್ನ ನೋಡೋದಿಕ್ ಬರುತ್ತೆ. ಆ ನಾನು ಅನ್ನೋದು ಸ್ವಲ್ಪ ಸಡಿಲ ಆಗತ್ತೆ. ಈ ಎಚ್ಚರ, ಕನಸು, ನಿದ್ರೆ ಏನ್ ಅಂತಿದ್ದೀನಲ್ಲ, ಇವೆಲ್ಲದಕ್ಕೂ ಆಧಾರವಾಗಿರುವ ಅರಿವು ನಾನು. ಇರೋದೇ ನನ್ನ ಬ್ರಹ್ಮ ವಸ್ತು. ನನ್ನ ಸಾಧನೆಗಳು, ನನ್ನ ಅಧ್ಯಯನಗಳು ಏನೇನಿದೆ ಎಲ್ಲಾ ಈ ನಾನಿಗೆ, ಎಲ್ಲಾ ಈ ಎಚ್ಚರದೊಳಗೇನೆ. ಕನಸಿನಲ್ಲಿ ಅಲ್ಲೊಂದ್ ನಾನು, ಅಲ್ಲೊಂದ್ ಅಧ್ಯಯನ, ಅಲ್ಲೊಂದ್ ತುಂಬಾ ವಿದ್ಯಾವಂತ ಆಗಿರ್ಬೋದು, ಅಲ್ಲಿ ಏನೂ ಗೊತ್ತಿಲ್ಲದೆ ಇರೋ ನನ್ ಪೆದ್ರಂಗಿರ್ಬೋದು. ಇಲ್ಲಿ ಬಹಳ ಶ್ರೀಮಂತ ಇದೀನಿ, ಅಲ್ಲಿ ಬಹಳ ದುಃಖಿ ಇದೀನಿ, ಅಲ್ಲಿ ಬಹಳ ಬಡವಾಗಿರ್ಬೋದು. ಒಂದಕ್ಕೊಂದ್ ಸಂಬಂಧನೇ ಇಲ್ಲ. ಆದ್ರೆ ಅವುಗಳನ್ನ ಅನುಭವಿಸ್ಬೇಕಾದ್ರೆ ಬಹಳ ಸತ್ಯ ಸತ್ಯ ಅನ್ಸತ್ತೆ. ಎಚ್ಚರದಲ್ಲಿ ಈಗ ನನಗ್ ಸತ್ಯ ಅನಿಸ್ತಿದೆ, ಕನಸಲ್ಲೂ ಹೀಗೆ ಸತ್ಯ ಅನ್ಸಿದೆ. ಹಾಗಾಗಿ ಇವ್ಯಾವೂ ನಾನಲ್ಲ. ಇವುಗಳೆಲ್ಲ ನನಗ್ ಅರಿತಾ ಇದ್ದೀನಲ್ಲ, ಇವುಗಳನ್ನೆಲ್ಲಾ ಅರಿಯುವ ಅರಿವು. ಇದೇ ನಾನ್ಯಾರು ಅಂತ ಅರಿಯೋದು, ಇದೇ ಬ್ರಹ್ಮಜ್ಞಾನ. ಈ ರೀತಿಯ ಬ್ರಹ್ಮಜ್ಞಾನ ಪಡೆದ್ರೆ ಯಾವುದರ ನಿನಗೆ ಯಾವ ದುಃಖವೂ ಇಲ್ಲ. ಎಲ್ಲವೂ ಈ ಭವಬಂಧನ ಏನೇನ್ ಹೇಳ್ತೀನಿ ಎಲ್ಲವೂ ಈ ಎಚ್ಚರದ ವ್ಯಕ್ತಿ. ಇವನಿಗೆ ಅವೆಲ್ಲವೂ ಸಂಸ್ಕಾರಗಳು, ಹುಟ್ಟು ಸಾವು ಬಂಧನ ಏನೇನ್ ಹೇಳ್ತೀನಲ್ಲ ಎಚ್ಚರದ ವ್ಯಕ್ತಿಗೇನೆ. ನನಗಿದು ಯಾವುದರ ಸ್ಪರ್ಶವೂ ಇಲ್ಲದ ಅಖಂಡವಾದ ಚೈತನ್ಯ ವಸ್ತು ನಾನು, ಆ ಬ್ರಹ್ಮ ವಸ್ತು ನಾನು. ನನಗಿದು ಯಾವುದರ ಸೋಂಕು ಇಲ್ಲ. ಈ ರೀತಿ ಅರಿಯೋದೇ ಅತ್ಯಂತ ಶ್ರೇಷ್ಠ. ಈ ರೀತಿ ಅರಿಯೋದ್ರಿಂದನೇ ನನ್ಗೆ ಎಲ್ಲಾ ದುಃಖಗಳು ಹೋಗೋದು. ಇನ್ನೆಲ್ಲವೂ ಇವುಗಳನ್ನ ಬಂಧನ ಮಾಡತ್ತೆ. ಎಲ್ಲವೂ ಎಚ್ಚರದಲ್ಲಿರುವ ವ್ಯಕ್ತಿಗೆ, ಎಲ್ಲರೂ ಈ ಎಲ್ಲಾ ಸಾಧನೆಗಳು ಈ ಜೀವನಿಗೆ. ಕರ್ಮ ಸಾಧನೆ ಇರಲಿ, ಯೋಗ ಸಾಧನೆ ಇರಲಿ, ಭಕ್ತಿ ಸಾಧನೆ ಇರಲಿ, ಎಲ್ಲವೂ ವ್ಯಕ್ತಿಯಾಗಿ ಮಾಡ್ಬೇಕು. ನಾನೊಬ್ಬ ಇದೀನಿ, ನಾನು ನಿಷ್ಕಾಮ ಕರ್ಮ ಮಾಡ್ತೀನಿ. ನಾನೊಬ್ಬ ಇದೀನಿ, ನನ್ ಭಕ್ತ, ಒಬ್ಬ ದೇವರು. ಈ ರೀತಿ ನಾನ್ ಅನ್ನೋದನ್ನ ನಾನು ಉಳಿಸ್ಕೊಂಡೇ ಇರ್ತೀನಿ. ಏನ್ ಮಾಡಿದ್ರು ನಾನ್ ಅನ್ನೋದು ಹೋಗೋದೇ ಇಲ್ಲ. ಬಹಳ ಸೂಕ್ಷ್ಮ ಆಗತ್ತೆ. ಆ ಸಾಧನೆಗಳೆಲ್ಲವೂ ಕೆಟ್ಟದಲ್ಲ, ಅವುಗಳಿಂದ ಅಂತಃಕರಣ ಪರಿಶುದ್ಧ ಆಗತ್ತೆ. ನಮ್ಮ ಏನೀಗ ಜೀವನಾನು ಅಂತ ಬಹಳ ಗಟ್ಟಿ ಇದೆಯಲ್ಲ, ಅದು ಸಡಿಲ ಆಗತ್ತೆ. ಆ ಸಾಧನೆಗಳು ಅವುಗಳಿಂದ ಎಲ್ಲ ಅಂತಃಕರಣ ಪರಿಶುದ್ಧ ಆಗತ್ತೆ. ಆಗ ಈ ನೀನು ನಾನು ಅಂತ ಏನಂತಿದ್ಯಲ್ಲ, ಇದು ನಾನಲ್ಲ. ಆ ಭಕ್ತರದು ಅವ್ರದೆಲ್ಲ ಕೇಳಿದೀವಲ್ಲ, ಅದು ನಾಮದೇವ್ರದಾಗ್ಲಿ, ಅವ್ರಿಗೆಲ್ಲ ಅವರು ದೇವ್ರ ಜೊತೆನೆ ಇದ್ರು. ರಾಮಕೃಷ್ಣ ಪರಮಹಂಸರದು ಕೇಳ್ತೀವಲ್ಲ, ಅವರು ದೇವಿಯ ಸಾಕ್ಷಾತ್ಕಾರವನ್ನೇ ಮಾಡ್ಕೊಂಡಿದ್ರು. ಆದ್ರೆ ನಾನ್ ಅನ್ನೋದು ಅವ್ರಿಗಿತ್ತು. ಯಾಕಂದ್ರೆ ದೇವಿ ಜೊತೆ ಮಾತಾಡ್ಬೇಕಂದ್ರೆ ನಾನು ಎರಡು ಎಲ್ಲಿ ಇರುತ್ತೋ ಅಲ್ಲಿ ಭಯ ಇರುತ್ತೆ, ಎಲ್ಲಿ ದ್ವೈತ ಇರುತ್ತೋ ಅಲ್ಲಿ ಭಯ ಇರುತ್ತೆ. ನಾನು ಎದುರುಗಡೆ ಇರೋದು ಎರಡು ವಸ್ತು ಯಾವಾಗಿರುತ್ತೆ ಅವನು ದುಃಖಿ ಆಗೇ ಆಗ್ತಾನೆ. ಅದೆಷ್ಟೇ ಪವಿತ್ರವಾಗ್ಲಿ, ದೇವರನ್ನೇ ನೋಡ್ತಾ ಇರ್ಲಿ, ಎಲ್ಲಿವರೆಗೂ ನಾನು ಅನ್ನೋದು ಇರುತ್ತೋ, ಅದು ಅಮನಸ್ಕ ಅನ್ಲಿ, ಅದು ಸಮಾಧಿ ಅನ್ಲಿ, ಯಾವ್ದಾರು ಆಗಿರ್ಲಿ, ಅದು ಮುಂದಕ್ಕೆ ಭಾವಬಂಧನ, ಅದು ಮುಂದೆ ಜನ್ಮವನ್ನ ಕೊಟ್ಟೇ ಕೊಡುತ್ತೆ. ಒಳ್ಳೆಯ ಜನ್ಮ ಕೊಡ್ಬೋದು, ಏನಾದ್ರೂ ಕೊಡ್ಬೋದು, ಅದ್ರ ಜನ್ಮವನ್ನ ಕೊಡುತ್ತೆ. ಪೂರ್ತಿ ನಾನ್ ಇಲ್ದೇ ಇರಂಗ್ ಆಗ್ಬೇಕು. ಯಾಕಂದ್ರೆ ಇರೋದೇ ಆತ್ಮವಸ್ತು, ಇರೋದೇ ಚೈತನ್ಯ ವಸ್ತು. ಈ ನಾನಾಗಿ ಏನೇನ್ ನಾನ್ ಸಾಧನೆಗಳೆಲ್ಲ ಮಾಡ್ತೀನಿ ಎಲ್ಲ ಈ ನಾನಂದು. ನಾನೇ ಆ ದೇವರನ್ನ, ನಾನೇ ಒಂದು ದೇವರನ್ನ ಕಲ್ಪಿಸಿ, ನಾನೇ ಆ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ತಿರ್ಗಾ ಅಲ್ಲಿ ನಾನೇ ಅವೆರಡನ್ನು ಭೇದ ಮಾಡ್ತಿರ್ತೀನಿ. ಯಾರ ನಾನು ಅಂತಿರ್ತೀನಲ್ಲ, ಆ ನಾನೇ ನಾನಲ್ಲ. ಈ ರೀತಿಯ ವಿದ್ಯೆ ಮಾತ್ರ, ಈ ರೀತಿಯ ಜ್ಞಾನ ಚಿಂತನ ಮಾತ್ರ ಇಡೀ ವ್ಯಕ್ತಿಯ ಭ್ರಮೆಯನ್ನ ಕಳೆಯುತ್ತೆ. ವ್ಯಕ್ತಿತ್ವವನ್ನ ಯಾಕಂದ್ರೆ ವ್ಯಕ್ತಿಗೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಅವನ್ ಬರೀ ಕಾಣಿಸ್ಕೊಳ್ತಾ ಇರೋದು, ಅದು ಮಿಥ್ಯ. ಬರೀ ಕಾಣಿಸ್ತಿದ್ದಾನೆ, ನಾನು ಇದೀನಿ ಅಂತ ನನ್ಗೆ ಏನಿದೆಯಲ್ಲ, ಬರೀ ಇದು ಮಿಥ್ಯಾಜ್ಞಾನ.
ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ನಿನಗೆ. ಹೇಗೆ ಹಗ್ಗದಲ್ಲಿ ಹಾವು ಕಾಣಿಸ್ತಿದೆ, ಆ ಹಾವಿಗೆ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಅಲ್ಲೇನು, ಅಲ್ಲಿ ಯಾವ ಕ್ರಿಯೆಗಳು, ಯಾವ್ದು ಕಷ್ಟಗಳು, ಬರೀ ನೋಡೋದು. ಆತ್ಮಜ್ಞಾನ ಅಂದ್ರೆ ಬರೀ ವಿಚಾರ, ಬರೀ ನಿನ್ ಬಗ್ಗೆ ನೀನ್ ವಿಚಾರ ಮಾಡೋದು, ನೀನ್ ಯಾರು ಅಂತ ಚಿಂತನಾ ಮಾಡೋದು. ಆ ಹಗ್ಗದಲ್ಲಿ ಹಾವು ಎಷ್ಟು ಸುಲಭ ಅದು. ನನಗೆ ಹಾವು ಅಂತ ತುಂಬಾ ಭ್ರಮೆ ಇರೋದ್ರಿಂದ ಹಾವಲ್ಲೇ ಚಿಂತನ ನನಗೆ. ಹಾವಾಗೆ ನಾನೆಲ್ಲ ಹಾವಿಗೆ ಹೇಗೆ ಹಾವು ಅಂತ ಒಂದ್ಸರಿ ಇದ್ರೆ ಭ್ರಮೆ ಬಂದ್ರೆ ಇನ್ನು ಅದರ ಸುಖ ದುಃಖ ಉಂಟಾಗತ್ತಲ್ಲ, ಅದ್ ಎಂತ ಹಾವು, ಇಂತ ಹಾವು, ನೀರ್ ಕಚ್ಚಿದ್ರಾಗುತ್ತೆ, ಹಾಗಾಗತ್ತೆ ಅಂತೆಲ್ಲ ಭ್ರಮೆ. ಆ ಹಾವು ನಾನು ಹಗ್ಗದ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಹಗ್ಗ ಅಂತ ನನಗೆ ಗೊತ್ತಾದ್ರೆ ಈ ಹಾವನ್ನ ಕಳ್ಕೊಳ್ಳೋದಕ್ಕೆ ಯಾವ ಸಾಧನೆ ಬೇಕು? ತಾನೇ ಮರೆಯಾಗ್ಬಿಡುತ್ತಲ್ಲ. ಅಲ್ಲೇನಾದ್ರು ಅದು ಸ್ವತಂತ್ರವಾದ ಒಂದು ವಸ್ತುನ ಅದು. ಹಾವು ಅಂತ ಏನಾದ್ರು ಒಂದಿದ್ದು ಅದನ್ನ ಸಾಯಿಸಿ ನಾವು ಅದನ್ನ ತೆಗಿಬೇಕು ಅಂತ ಏನಾದ್ರು ಇದೆಯಾ? ಬರೀ ನಾವು ನೋಡುವ ದೃಷ್ಟಿ, ನಾವು ನೋಡುವ ರೀತಿ ಅದು ಬದಲಾವಣೆ ಆಗ್ಬೇಕು. ಅದೇ ರೀತಿ ಈಗ ನನ್ನ ಜೀವ ಅಂತ ಅಲ್ಲಿ ಹೇಗೆ ಆ ಹಗ್ಗ ಹಾವಿನ ದೃಷ್ಟಾಂತ ಇದೆ, ಹಾಗೆ ಈ ಜೀವ, ಇವನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇವನ್ ಬರೀ ಕಾಣಿಸ್ತಾ ಇದ್ದಾನೆ. ಈ ಜೀವನಿಗೆ ಆಧಾರವಾಗಿರುವ ಆ ಪರಮ ವಸ್ತು ನಾನು, ಅಖಂಡವಾದ ಚೈತನ್ಯ ವಸ್ತು ನಾನು. ಈ ರೀತಿಯ ಆತ್ಮಚಿಂತನನೇ ಅಂತಿಮ ಶ್ರೇಷ್ಠ. ಇದೇ ನಮ್ಮ ಭವಬಂಧನದಿಂದ ಪಾರ್ ಮಾಡೋದು. ಇನ್ನೆಲ್ಲವೂ ಈ ಜೀವನನ್ನ ಗಟ್ಟಿ ಮಾಡೋದು. ಆದ್ರಿಂದ ಈ ಆತ್ಮಚಿಂತನವನ್ನ ಈ ರೀತಿನೇ ಮಾಡ್ಬೇಕು ಅಂತ ಹೇಳ್ತಿದ್ದೇನೆ. ಪುನಃ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.